ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಕುರ್ಚಿ ಫೈಟ್ಗೆ ಕದನ ವಿರಾಮ ಇದ್ರೂ ಕೂಡ ಆಗಾಗ್ಗೆ ಕದನ ವಿರಾಮದ ಉಲ್ಲಂಘನೆ ನಡೀತಾನೆ ಇದೆ. ಇದೀಗ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಿದೆ ಕುರ್ಚಿಯ ಫೈಟ್. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ಹೇಳಿಕೆ ಮತ್ತೆ ಮತ್ತೆ ವ್ಯಕ್ತವಾಗ್ತಿದೆ. ಬೆಂಗಳೂರಿನಿಂದ ಇದೀಗ ಬೆಳಗಾವಿಗೆ ಲೊಕೇಶನ್ ಶಿಫ್ಟ್ ಆಗಿದೆ ಕುರ್ಚಿ ಫೈಟ್. ಕುರ್ಚಿ ಕಚ್ಚಾಟಕ್ಕೆ ತೀವ್ರತೆಯನ್ನ ಹೆಚ್ಚಿಸಿರೋದು ಯತೀಂದ್ರ ಅವರು ಆಡಿರುವಂತಹ ಮಾತು. ಪದೇ ಪದೇ ಯತೀಂದ್ರ ನಾಯಕತ್ವ ಬರಲಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರೋದು ಇತರರಿಗೆ ಆಹಾರವಾಗಿದೆ. ಎಲ್ಲವನ್ನ ಹೈಕಮಾಂಡ್ ನಿಭಾಯಿಸುತ್ತೆ, ಹೈಕಮಾಂಡ್ ಅಂಗಳಕ್ಕೆ ಹಾಕುವಂತಹ ಪ್ರಯತ್ನ ಆಗಾಗ್ಗೆ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾ ಇರ್ತಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಇವತ್ತು ಕೂಡ ಪುತ್ರನ ಹೇಳಿಕೆ ವಿಚಾರವಾಗಿ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ. ಈ ಮಾತನ್ನ ಪ್ರತಿ ಬಾರಿ ಮುಖ್ಯಮಂತ್ರಿಗಳು ಆಡ್ತಾ ಇದ್ದಾರೆ. ಆದರೆ ಅವರ ಪುತ್ರನ ಬಾಯಿಂದ ಮಾತ್ರ ಬೇರೆದ್ದೇ ಮಾತುಗಳು. ನಾಯಕತ್ವ ಬದಲಾವಣೆ ಇಲ್ಲ, ಹೈಕಮಾಂಡ್ ಈಗಾಗಲೇ ಡಿಸಿಷನ್ ಮಾಡಿಬಿಟ್ಟಿದೆ, ಮುಂದುವರಿಸಬೇಕು ಅನ್ನೋದೇ ನಮ್ಮೆಲ್ಲರ ಇಂಗಿತ, ಬದಲಾಯಿಸುವಂತಹ ಕಾರಣಗಳಿಲ್ಲ. ಈ ರೀತಿಯ ಸ್ಟೇಟ್ಮೆಂಟ್ ಏನಿದೆ ಅದು ಬಹಳ ದ್ವಂದ್ವಕ್ಕೆ ಈಡು ಮಾಡ್ತಾ ಇದೆ, ಗೊಂದಲವನ್ನು ಮೂಡಿಸ್ತಾ ಇರೋದು ಇದೇ ವಿಚಾರ. ಒಂದು ಕಡೆಯಲ್ಲಿ ಕದನ ವಿರಾಮ ಘೋಷಣೆ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಅಂತಾರೆ, ಅಲ್ಲಿಗೆ ಬಿಡಬೇಕಲ್ವಾ? ನಾಯಕತ್ವ ಬದಲಿಲ್ಲ ಅಂತ ಯತೀಂದ್ರ ಪುನರುಚ್ಚರಿಸಿದ್ದಾರೆ. ನಾನು ಹೇಳಬೇಕಾದದ್ದನ್ನು ಈಗಾಗಲೇ ಹೇಳಿದ್ದೀನಿ, ನನ್ನ ಹೇಳಿಕೆ ಮೇಲೆ ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅವರೆಲ್ಲರ ಹೇಳಿಕೆಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ, ಯಾರದ್ದೇ ಹೇಳಿಕೆಗೂ ನಾನು ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅನ್ನೋದು ಅವರ ಸ್ಟ್ಯಾಂಡ್ ಆಗಿದೆ. ಬೆಳಗಾವಿಯಲ್ಲಿ ಈ ಕುರಿತಾಗಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟರು. ನಾಯಕತ್ವ ಬದಲಿಲ್ಲ ಅನ್ನುವಂತಹ ಅವರ ಮಾತನ್ನ ಇವತ್ತೂ ಕೂಡ ಪುನರುಚ್ಚರಿಸಿದ್ದಾರೆ. ಹೇಳಿದೀನಿ, ಯಾರದೇ ಹೇಳಿಕೆಗೂ ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾನು ಏನ್ ಹೇಳ್ಬೇಕು ಎಲ್ಲ ಹೇಳಾಗಿ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ಪದೇ ಪದೇ ಹೇಳ್ತಾ ಇದ್ದೀರಿ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಮತ್ತೆ ಹೇಳಕ್ಕಾಗತ್ತೇನ್ರಿ? ಅಲ್ಲ ಸರ್, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ನನ್ನ ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡಕ್ ಆಗೋದಿಲ್ಲ. ಈಗಾಗಲೇ ಹೇಳಿದೀನಿ, ಯಾರದೇ ಹೇಳಿಕೆಗೂ ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾನು ಏನ್ ಹೇಳ್ಬೇಕು ಎಲ್ಲ ಹೇಳಾಗಿ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ಪದೇ ಪದೇ ಹೇಳ್ತಾ ಇದ್ದೀರಿ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಮತ್ತೆ ಹೇಳಕ್ಕಾಗತ್ತೇನ್ರಿ? ಅಲ್ಲ ಸರ್, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ನನ್ನ ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡಕ್ ಆಗೋದಿಲ್ಲ. ಈಗಾಗಲೇ ಹೇಳಿದೀನಿ, ಯಾರದೇ ಹೇಳಿಕೆಗೂ ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾನು ಏನ್ ಹೇಳ್ಬೇಕು ಎಲ್ಲ ಹೇಳಾಗಿ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ಪದೇ ಪದೇ ಹೇಳ್ತಾ ಇದ್ದೀರಿ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಮತ್ತೆ ಹೇಳಕ್ಕಾಗತ್ತೇನ್ರಿ? ಅಲ್ಲ ಸರ್, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ನನ್ನ ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡಕ್ ಆಗೋದಿಲ್ಲ. ಈಗಾಗಲೇ ಹೇಳಿದೀನಿ, ಯಾರದೇ ಹೇಳಿಕೆಗೂ ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾನು ಏನ್ ಹೇಳ್ಬೇಕು ಎಲ್ಲ ಹೇಳಾಗಿ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ಪದೇ ಪದೇ ಹೇಳ್ತಾ ಇದ್ದೀರಿ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಮತ್ತೆ ಹೇಳಕ್ಕಾಗತ್ತೇನ್ರಿ? ಅಲ್ಲ ಸರ್, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ನನ್ನ ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡಕ್ ಆಗೋದಿಲ್ಲ. ಈಗಾಗಲೇ ಹೇಳಿದೀನಿ, ಯಾರದೇ ಹೇಳಿಕೆಗೂ ನಾಯಕತ್ವ ಬದಲಿಲ್ಲ ಎಂಬ ಯತೀಂದ್ರ ಅವರ ಹೇಳಿಕೆ ಭಾರೀ ಸಂಚಲನವನ್ನ ಮೂಡಿಸ್ತಾ ಇದೆ. ಇಲ್ಲಿ ಮುಖ್ಯಮಂತ್ರಿಯ ಪುತ್ರ ಹೇಳ್ತಾ ಇರೋ ಕಾರಣದಿಂದಾಗಿ ಇದು ಬಹಳ ಚರ್ಚಿತ ವಿಚಾರ ಆಗ್ತಿರೋದು, ಅದಕ್ಕೆ ಇದು ಮಹತ್ವವನ್ನ ಪಡ್ಕೊಳ್ತಿರೋದು. ಇದೇ ವಿಚಾರವನ್ನ ಹಿಂದೆನೂ ಹೇಳಿರೋ ಹಾಗೆ ಇತರರು ಹೇಳಿದಿದ್ರೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗ್ತಾ ಇರಲಿಲ್ಲ. ಆಮೇಲೆ ಕದನ ವಿರಾಮ ಘೋಷಣೆ ಆದಮೇಲೆ ಮತ್ತೆ ಮತ್ತೆ ಈ ರೀತಿಯ ನಡವಳಿಕೆ ಏನಿದೆ, ಹಾಗಿದ್ರೆ ಉಳಿದವರಿಗೆ ತೆಗೆದುಕೊಳ್ಳುವಂತಹ ಆಕ್ಷನ್ ಯಾಕೆ ಯತೀಂದ್ರ ವಿಷಯದಲ್ಲಿ ತೆಗೆದುಕೊಳ್ಳಿಕ್ಕೆ ಆಗ್ತಿಲ್ಲ? ಆ ರೀತಿಯಾದಂತಹ ಆಕ್ಷನ್ಗಳನ್ನು ತೆಗೆದುಕೊಳ್ಳಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲೇ ಯತೀಂದ್ರ ಮತ್ತೆ ಮತ್ತೆ ಮಾತಾಡ್ತಿದ್ದಾರಾ? ಈ ರೀತಿಯ ಪ್ರಶ್ನೆ ಸಹಜವಾಗಿ ಬರುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್.
ಯತೀಂದ್ರ ಹೇಳ್ತಾ ಇರೋದ್ರಿಂದ ಇದು ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇರೋದು. ಆದರೆ ಯತೀಂದ್ರ ಅವರ ಮಾತನ್ನ ಮಾತ್ರ ನಿಲ್ಲಿಸ್ತಾ ಇಲ್ಲ, ಪದೇ ಪದೇ ಅದನ್ನೇ ಪುನರುಚ್ಚರಿಸ್ತಾ ಇದ್ದಾರೆ. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರು ಇತರರಿಗೆ ತೆಗೆದುಕೊಳ್ಳೋ ಹಾಗೆ ಆಕ್ಷನ್ ಅನ್ನ ಇವ್ರ ವಿಷಯದಲ್ಲಿ ಯಾಕೆ ತೆಗೆದುಕೊಳ್ಳೋಕ್ಕಾಗ್ತಿಲ್ಲ? ಸಹಜ ಆ ರೀತಿಯ ಪ್ರಶ್ನೆಯೇ ಎತ್ತಾ ಇರುವಂಥದ್ದು ಕೆಲವು ಶಾಸಕರುಗಳು. ಆದರೆ ಇದು DCM DK ಶಿವಕುಮಾರ್ ಅವರ ಇನ್ನೊಂದು ರೀತಿಯ ಸೈಲೆಂಟ್ ಮೂವ್ ಇದ್ರೂ ಇರಬಹುದು. ನೋಡೋಣ ಅವ್ರು ಎಷ್ಟು ಮಾತಾಡ್ತಾರೋ ಮಾತಾಡಲಿ ಅನ್ನುವಂಥದ್ದು. ಯಾಕಂದ್ರೆ ಏನೇ ತೀರ್ಮಾನ ಆಗೋದು ಕೂಡ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥದ್ದು ಒಂದು. ಎರಡನೇದಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದಾದ್ರೆ ಯತೀಂದ್ರ ಅವರ ಮಾತಿಗೆ ಮಹತ್ವ ಬರಲ್ಲ ಅನ್ನುವಂಥದ್ದು. ಆದರೆ ಬೇರೆಯವರಿಗೆ ನೋಟಿಸ್ ಕೊಟ್ಟ ಹಾಗೆ ಯತೀಂದ್ರ ಅವರಿಗೆ ಯಾಕೆ ಕೊಡಲ್ಲ ಅನ್ನುವಂಥ ಸಹಜವಾದ ಪ್ರಶ್ನೆ ಇರ್ಬೋದು. ಆದರೆ ಈ ಒಂದು ಪೀಕಲ್ಲಿ ಅಥವಾ ಈ ಒಂದು ಹಂತದಲ್ಲಿ ಸುಮ್ಮನೆ ಅದನ್ನ ರಬ್ ಮಾಡ್ಕೊಳ್ಳೋದು ಯಾಕೆ ಅನ್ನುವಂಥ ಲೆಕ್ಕಾಚಾರ ಇರ್ಬೋದು. ನೋಡೋಣ, ಅಥವಾ ಮಾತಾಡಿದ್ರೆ ಹೈಕಮಾಂಡ್ ದೃಷ್ಟಿಯಲ್ಲಿ ಕೂಡ ಅವರೇ ತಪ್ಪಿತಸ್ತ್ರ ಆಗಲಿ ಹೊರತು ನಾವ್ಯಾರು ಮಾತಾಡಬಾರ್ದು ಅನ್ನುವಂಥ ಒಂದಷ್ಟು ಸೂಚನೆ ಕೂಡ ತಮ್ಮ ಆಪ್ತ ಲೇಖಕರು ಕೊಟ್ಟಂತೆ ಕಾಣಿಸ್ತದೆ. ಇವೆಲ್ಲವನ್ನು ನೋಡ್ತಾ ಹೋದ್ರೆ ಯತೀಂದ್ರ ಅವರು ಮಾತಾಡ್ತಿರುವಂಥದ್ರ ಬಗ್ಗೆ ಶಿಸ್ತು ಕ್ರಮ ಅಥವಾ ಪಕ್ಷದ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೋ ಅಥವಾ AICC ಮಟ್ಟದಲ್ಲೋ ನೋಟಿಸ್ ಕೊಡ್ತಾರೋ ಅವೆಲ್ಲವೂ ಕೂಡ ನಾಯಕರಿಗೆ ಅಥವಾ ಹೈಕಮಾಂಡ್ಗೆ ಬಿಟ್ಬಿಡ್ತೀನಿ ಎನ್ನುವಂಥ ಒಂದು ರೀತಿಯ ರಾಜಕೀಯ ದಾಳವನ್ನೇ DCM DK ಶಿವಕುಮಾರ್ ಮೂವ್ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ದಿವ್ಯಜ್ಯೋತಿ, ರಾಜಕೀಯವಾಗಿ ಯತೀಂದ್ರನನ್ನ ಮುನ್ನೆಲೆಗೆ ತರಲಿಕ್ಕೆ ಪದೇ ಪದೇ ಈ ಹೇಳಿಕೆಯನ್ನ ಕೊಟ್ಟು ಇದನ್ನ ಚರ್ಚೆಗೊಳಪಡಿಸಿ ಯತೀಂದ್ರ ಅಂತ ಪ್ರತಿಯೊಬ್ಬರ ಬಾಯಲ್ಲೂ ಆಡುವಂತೆ ಮಾಡುವಂತಹ ಒಂದು ತಂತ್ರಗಾರಿಕೆಯೂ ಇರಬಹುದಾ? ಅಲ್ಲ, ಹಾಗೆ ನೋಡೋಕೋದ್ರೆ ದಿವ್ಯಜ್ಯೋತಿ ಯಾರೋ ಅವ್ರು ಹೇಳ್ತಿದ್ದಾರೆ ಅಂತಲೂ ಹೇಳಲಿಕ್ಕಾಗಲ್ಲ. ಅವರು ತಂದೆಯ ಪರವಾಗಿ ಡಿಫೆಂಡ್ ಮಾಡ್ತಾ ಇರ್ಬೋದು, ತಂದೆ ಪರವಾಗಿ ಬ್ಯಾಟ್ ಮಾಡ್ತಾ ಇರ್ಬೋದು, ಅಥವಾ ನಮ್ಮ ತಂದೆಯವರು 5 ವರ್ಷ ಕಾಲ ಇದ್ದೇ ಇರ್ತಾರೆ CM ಆಗಿ ಅನ್ನುವಂಥದ್ದು ಅವರ ಕಾನ್ಫಿಡೆನ್ಸು ಇರ್ಬೋದು. ಆದರೆ ಅಥವಾ ಈ ಸಂದರ್ಭದಲ್ಲಿ ಈ ರೀತಿ ಹೇಳೋದ್ರಿಂದ ಮತ್ತಷ್ಟು ನಾಯಕರುಗಳ ಧ್ವನಿಗೂಡಿಸಬಹುದು ಅನ್ನುವಂಥ ಲೆಕ್ಕಾಚಾರವೂ ಇರ್ಬೋದು. ಕೇವಲ ಅವ್ರ ಹೆಸರನ್ನೇ ಮುನ್ನೆಲೆಗೆ ತರೋದು ಅನ್ನುವಂಥದ್ದು ಹೇಳೋಕ್ಕಾಗಲ್ಲ. ಆದರೆ ಒಂದು ಸ್ಪಷ್ಟ, ಅವರು ತಮ್ಮದೇ ಆದ ರೀತಿಯಲ್ಲಿ ಸಮರ್ಥಿಸ್ಕೊಳ್ತಾ ಇದ್ದಾರೆ ತಮ್ಮ ತಂದೆಯವರ ಬದಲಾವಣೆ ಇಲ್ಲ ಅನ್ನುವಂಥದ್ದು. ಅದು ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಮುಜುಗರಕ್ಕೆ ಕಾರಣವಾಗ್ತಿರೋ ಅನ್ನೋ ಅಭಿಪ್ರಾಯವನ್ನು ಕೂಡ ಕೆಲವು ಸಚಿವರುಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇರೆ ಸಚಿವರು ಶಾಸಕರ ಮಾತಿಗಿಂತ CM ಪುತ್ರನ ಮಾತೆ ಪದೇ ಪದೇ ರಿಪೀಟ್ ಆಗ್ತಾ ಇರುವಂಥದ್ದು ಸಹಜವಾಗಿ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದೆ. ದಿವ್ಯಜ್ಯೋತಿ. ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಯತೀಂದ್ರಾಗಿ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಸೈಲೆಂಟಾಗಿರಪ್ಪ ಅಂತ ಹೇಳಿದರೂ ಕೂಡ ಅವರು ಸೈಲೆಂಟಾಗಿರದೆ ಮತ್ತೆ ಈ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಮಾಧ್ಯಮಗಳು ಕೇಳಿದಂತಹ ಸಂದರ್ಭದಲ್ಲಿ ನಾನು ಏನು ಹೇಳಬೇಕು ಆಲ್ರೆಡಿ ಹೇಳಿದ್ದೀನಿ ಅಂತ ಹೇಳೋದ್ರ ಜೊತೆಗೆ ನಾಯಕತ್ವ ಬದಲಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆ ಏನು ಕೊಡ್ತಾ ಇದ್ದಾರೆ. ಇದು ಯಾಕೆ ಅನ್ನೋದು DK ಬಣದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಒಂದು ಪ್ರಶ್ನೆ. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಈಗಾಗಲೇ ಹೇಳಿದ್ದೀನಿ, ಯಾರದೇ ಹೇಳಿಕೆಗೂ ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾನು ಏನು ಹೇಳಬೇಕು ಎಲ್ಲ ಹೇಳಾಗಿ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ಪದೇ ಪದೇ ಹೇಳ್ತಾ ಇದ್ದೀರಿ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಹೇಳಕ್ಕಾಗತ್ತೇನ್ರಿ? ಅಲ್ಲ ಸರ್, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ನನ್ನ ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡಕ್ಕಾಗತ್ತಿಲ್ಲ. ಈಗಾಗಲೇ ಹೇಳಿದ್ದೀನಿ, ಯಾರದೇ ಹೇಳಿಕೆಗೂ ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾನು ಏನು ಹೇಳಬೇಕು ಎಲ್ಲ ಹೇಳಾಗಿ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ಪದೇ ಪದೇ ಹೇಳ್ತಾ ಇದ್ದೀರಿ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಹೇಳಕ್ಕಾಗತ್ತೇನ್ರಿ? ಅಲ್ಲ ಸರ್, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ನನ್ನ ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ಅವ್ರೇನು ಹೇಳಬೇಕಾಗಿತ್ತು ಅದನ್ನು ಬಹಳ ಕುಲಂಕುಷವಾಗಿ ಎಲ್ಲರಿಗೂ ಕೂಡ ಕೊಡುವಾಗ ಈ ಹೇಳಿಕೆಯನ್ನು ಬಹಳ ಕೂಲಾಗೇ ಇದ್ದರು. ಈಗ ಅವ್ರು ಏನು ಹೇಳಬೇಕಾಗಿತ್ತು ಆ ಮೆಸೇಜ್ನ ಪಾಸ್ ಮಾಡಾಗಿದೆ. ಈಗ ಯಾರಿಗೂ ಏನು ರಿಯಾಕ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಈಗ ಅದು ಚರ್ಚೆಯಲ್ಲಿದೆ, ಅದು ಎಲ್ಲರ ಬಾಯಲ್ಲೂ ಮಾತುಗಳಾಗಿ ಹೊರಹೊಮ್ಮತಾ ಇದೆ. ಇದೇ ಅವ್ರಿಗೆ ಬೇಕಾಗಿದ್ದು. ಈಗ ಮತ್ತೆ ಯಾಕೆ ಮಾತಾಡ್ತಾರೆ? ಆದರೆ ನಾಯಕತ್ವ ಬದಲಿಲ್ಲ ಅನ್ನೋ ಅವರ ಸ್ಟ್ಯಾಂಡ್ ಏನಿದೆ ಅದು ಮಾತ್ರ ಕಂಟಿನ್ಯೂ ಆಗ್ತಿದೆ.